ಶಿವಕುಮಾರ್ ಅವರು ಸಾಕಷ್ಟು ತಂತ್ರಗಳ ಮೊರೆ ಹೋಗ್ತಿದ್ದಾರೆ. ಎಸ್ಪೆಷಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ಗಮನಿಸಿದ್ವಿ, ಇನ್ನು ಚುನಾವಣಾ ದಿನಾಂಕ ಘೋಷಣೆ ಆಗಲಿಕ್ಕೆ ಎಷ್ಟೋ ದಿನ ಮುಂಚೆನೆ ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನೋ ಅರ್ಥದಲ್ಲಿ ಸಭೆ ಮೇಲೆ ಸಭೆ ನಡೆಸ್ತಾ ಇದ್ರು. ಅಲ್ಲಿನ ಲೋಕಲ್ ನಾಯಕರಿಗೆ ಜವಾಬ್ದಾರಿಯನ್ನ ನೀಡಿದ್ರು. ಇದೀಗ ಬೆಂಗಳೂರಿನ ನಗರ ಪ್ರದೇಶದಲ್ಲಿ ಬರ್ತಕ್ಕಂತಹ ಬೆಂಗಳೂರು ಈ ನಗರ ಜಿಲ್ಲೆ ಏನಿದೆ, ಬೆಂಗಳೂರು ರೂರಲ್ ಅನ್ನ ಹೊರತುಪಡಿಸಿ ಅಲ್ಲಿ ಬರುವ ಬಿಬಿಎಂಪಿ ವ್ಯಾಪ್ತಿಗೆ ಬರುವಂತಹ ಮೂರು ಲೋಕಸಭಾ ಬೆಂಗಳೂರು ದಕ್ಷಿಣ, ಬೆಂಗಳೂರು ಸೆಂಟ್ರಲ್, ಈ ಮೂರು ಕ್ಷೇತ್ರದಲ್ಲೂ ಬಿಜೆಪಿಯದೇ ಸತತವಾಗಿ ಗೆಲುವಾಗ್ತಾ ಬರ್ತಾ ಇದೆ. ಹೀಗಾಗಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತ ಹೇಳಿ ಬಿಬಿಎಂಪಿಯ ವಾರ್ಡ್ ಮಟ್ಟದಲ್ಲಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರಂತೆ. ಬಿಬಿಎಂಪಿಗೆ ಚುನಾವಣೆ ಆಗಿಲ್ಲ ಸಾಕಷ್ಟು ವರ್ಷಗಳಿಂದ, ಹೀಗಾಗಿ ಈ ಬಾರಿ ಯಾರಿಗೆಲ್ಲ ಕಾಂಗ್ರೆಸ್ನಿಂದ ಬಿಬಿಎಂಪಿಗೆ ಟಿಕೆಟ್ ಬೇಕು ಅವರು ನಿಮ್ಮ ವಾರ್ಡ್ ನಲ್ಲಿ ಕಾಂಗ್ರೆಸ್ಗೆ ಲೀಡ್ ಬರೋ ಹಾಗೆ ಮಾಡಿ. 197 ವಾರ್ಡ್ ಇದೆ. ಆಮೇಲೆ ಇದು ಒಳ್ಳೆ ಸ್ಟ್ರಾಟಜಿ ಇದೆ. ಇದನ್ನು ಯಾರು ಇಲ್ಲಿ ತನಕ ಮಾಡಿರಲಿಲ್ಲ. ಯಾಕಂದ್ರೆ ಬಿಬಿಎಂಪಿ ಕಾರ್ಪೊರೇಟರ್ಗಳು ಯಾರು ಆಸೆ ಇರ್ತಾರೆ ಅವ್ರು ಬಿಟ್ಬಿಡ್ತಾರೆ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಅಲ್ಲಿ MLA ಬಂದಿರುತ್ತೆ. ಈಗ ನೋಡಿ ಇವರು ಕಳೆದ ಬಾರಿ ಆ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಕೂಡ 2 ಲಕ್ಷ ಡೆಪಾಸಿಟ್ ಇಡಿ ಅಂತಂದ್ರು. ನಿಮಗೆ ಏನು ಅಪ್ಲಿಕೇಶನ್ ಹಾಕೋದಕ್ಕೆ, ನಾಟ್ ಬಿ ಫಾರಂ, 2 ಲಕ್ಷ ಡೆಪಾಸಿಟ್ ಇಡಿ. ಅದಕ್ಕಿಂತ ಮೊದಲು ಕೂಡ ಇತ್ತು ಕಾಂಗ್ರೆಸ್ನಲ್ಲಿ. 10,000 ಏನೋ ಇತ್ತು. ಜನಾರ್ದನ ಪೂಜಾರಿ ಇದ್ದಾಗ 10,000, 15,000. ಆ 2 ಲಕ್ಷದಲ್ಲಿ ಅದರಲ್ಲೇ ಒಂದು 20 ಕೋಟಿಯನ್ನು ಮಾಡಿದ್ದಾರೆ ಅವರು, ಅಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಬೆಂಗಳೂರು ಉತ್ತರ ಅಬ್ದುಲ್ ವಾಜೆದ್ ಅವರು ನಮಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಮ್ಮ ಪ್ರತಿನಿಧಿ ವೀರೇಶ್ ಜೊತೆ ನೋಡೋಣ. ನಮ್ಮ ಜೊತೆ ಈಗ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರು ಅಬ್ದುಲ್ ವಾಜೆದ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಇದೀಗ ನಿಮಗೆ ಹೊಸ ಟಾಸ್ಕ್ ಕೊಟ್ಟಿದ್ದಾರೆ. ಯಾಕಂದರೆ ಲೋಕಸಭಾ ಚುನಾವಣೆ ಇನ್ನೇನು ಮೊದಲೇ ಅಂತ ಏಪ್ರಿಲ್ 26 ಆರಂಭವಾಗುತ್ತೆ. ಇದೀಗ ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಓಟು ಮತದಾನ ಯಾರು ಮಾಡಿಸ್ತಾರೆ ಅವರಿಗೆ ಬಿಬಿಎಂಪಿ ಟಿಕೆಟ್ ಅಂತ ಒಂದು ಕಡೆ DCM ಅವರು ಒಂದು ಹೊಸ ಟಾಸ್ಕ್ ನೀಡಿದ್ದಾರೆ. ಸರ್, ಏನು ಸರ್ ಟಾಸ್ಕು ಮತ್ತು ಯಾವ ರೀತಿ ವರ್ಕ್ ನಡೆದಿದೆ ಸರ್ ಅಂತ? ನೋಡಿ, ಟಾಸ್ಕ್ ಅಂದರೆ ಈಗ ಬಿಬಿಎಂಪಿ ಚುನಾವಣೆ ಈಗ ಆಲ್ರೆಡಿ 3 ವರ್ಷ ಆಗಿಬಿಟ್ಟಿದೆ. ನಮ್ಮ ವರಿಷ್ಠರು ಕೂಡಲೇ ಇದು ಲೋಕಸಭಾ ಚುನಾವಣೆ ಕೂಡಲೇ ನಾವು ಬಿಬಿಎಂಪಿ ಚುನಾವಣೆ ನಡೆಸಬೇಕಂತ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಹಿಂದೆ ಇರ್ತಕ್ಕಂಥ ಕಾರ್ಪೊರೇಟರ್ಗಳು, ಇಲ್ಲಾಂದರೆ ಡಿಫಿಡೆಡ್ ಕಾರ್ಪೊರೇಟರ್ಸ್ಗಳು ಏನಿದ್ದಾರೆ ಮತ್ತು ಯಾರು ಆಕಾಂಕ್ಷಿಗಳಿದ್ದಾರೆ ಅವ್ರಿಗೆಲ್ಲ ಒಂದು ಸೂಚನೆ ಕೊಟ್ಟಿದ್ದಾರೆ. ನೋಡಪ್ಪ, ಈಗ ಚುನಾವಣೆ ಬರ್ತಾ ಇದೆ, ಕೂಡಲೇ ನೀವು ದಯವಿಟ್ಟು ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ವಾರ್ಡಲ್ಲಿ ಕೆಲಸ ಮಾಡಿ, ಕಾಂಗ್ರೆಸ್ ಪಕ್ಷ ಪರ ಪ್ರಚಾರ ಮಾಡಿ, ಕಾಂಗ್ರೆಸ್ ಪಕ್ಷದ ಏನು ಗ್ಯಾರಂಟೀಸ್ ಇದೆ ಮನೆ ಮನೆಗೆ ಹಂಚಿ ಜನರ ಜೊತೆ ಬೆಳೆದುಕೊಂಡು ನೀವು ಗುರುತಿಸ್ಕೊಂಡು ಏನೋ ಹೆಚ್ಚಿನ ಆ ವಾರ್ಡಲ್ಲಿ ಮತಗಳು ಕೊಡಿಸಿದ್ರೆ ನಿಮಗೆ ನಾವು ಗುರುತಿಸಿ ಮುಂದಿನ ದಿವಸದಲ್ಲಿ ಕಾರ್ಪೊರೇಷನ್ ಟಿಕೆಟ್ ಕೊಡ್ತೀವಿ ಅಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಈಗ ಜಿಲ್ಲಾಧ್ಯಕ್ಷನಾಗಿ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ಮತ್ತು ಎಲ್ಲ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲ ನಮ್ಮ ಹಳೆಯ ಸ್ನೇಹಿತರು ಯಾರಿದ್ದಾರೆ, ಕಾರ್ಪೊರೇಟರ್ಸ್ ಇದ್ದಾರೆ, ಮುಂದೆ ಆಕಾಂಕ್ಷಿಗಳಿದ್ದಾರೆ, ಅವರಿಗೆಲ್ಲ ನಾವು ಸೂಚನೆ ಕೊಟ್ಟಿದ್ದೀವಿ. ದಯವಿಟ್ಟು ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸೋದ್ರಲ್ಲಿ ನಿಮ್ಮ ಪಾತ್ರ ಮುಖ್ಯವಾಗಿರ್ತದೆ. ಅದನ್ನು DCM ಸಹ ಹೇಳಿದ್ದಾರೆ, ನೀವು ಮಾಡಿದ್ರೆ ಮುಂದೆ ಗುರುತಿಸ್ತೀವಿ ಅಂತ ಒಂದು ಮಾತನ್ನು ಹೇಳಿರೋದು ಅದು ಸ್ವಾಗತ ಆಗುತ್ತೆ. ಸರ್, ಹಾಗಾದರೆ ಯಾರು ಲೀಡ್ ಇರ್ತಾರಲ್ಲ ಅವ್ರಿಗೆ ಟಿಕೆಟ್ ಇಲ್ವಂತ ಸರ್, ಇಂಡೈರೆಕ್ಟಾಗಿ ಹೇಳಿದ್ದಾರೆ ಅಂತ? ಆ ಥರ ಏನಿಲ್ಲ. ನೋಡಿ, ಈಗ ನಾಳೆ ಒಂದು ಕ್ಷೇತ್ರದಲ್ಲಿ ಈಗ ಮೊನ್ನೆ ತಿರ್ಗಾ ಡಿಲಿಮಿಟೇಷನ್ ಆಗಿದೆ. 225 ಕ್ಷೇತ್ರವನ್ನು ಮಾಡಿದ್ದಾರೆ. ಹಿಂದೆ ಇದ್ದಿದ್ದು 198. ಈಗ 198 ಅಂದರೆ ಇನ್ನು ಸುಮಾರು 27 ಜನಕ್ಕೆ ಅವರಿಗೆ ಅವಕಾಶ ಸಿಕ್ಕತ್ತೆ. ಅಂದರೆ ಒಂದು ಕ್ಷೇತ್ರದಲ್ಲಿ ಒಬ್ಬರು ರಿಸರ್ವೇಷನ್ ಯಾವ ಥರ ಬರ್ತಕ್ಕೆ ಗೊತ್ತಾಗಲ್ಲ. ಒಂದೊಂದು ವಾರ್ಡಲ್ಲಿ 3-4 ಜನ ಕೆಲಸ ಮಾಡ್ತಾರೆ, 3-4 ಜನ ಸೇರಿ ಕೆಲಸ ಮಾಡ್ತಾರೆ. ಯಾರು ಅದು ಜಾಸ್ತಿ ಪ್ರಭಾವಿ ಇರ್ತಾರೆ, ಜಾತಿವಾಯರು ಆಗ್ಬೋದು, ಇದರ ಏನು ರಿಸರ್ವೇಷನ್ ಬರುತ್ತೆ, ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ತಕ್ಕಂಥ ಇದೆ. ಯಾರು ತೊಗೊಂಡು ಬರಲ್ಲ ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಕೆಲವು ವಿಚಾರದಲ್ಲಿ ಕೆಲವು BJP ವಾರ್ಡ್ಗಳಲ್ಲಿ BJP ಜಾಸ್ತಿ ಬರ್ಬೋದು, ಅಲ್ಲೂ ಕಾಂಗ್ರೆಸ್ಸಲ್ಲಿ ಜಾಸ್ತಿ ಯಾರು ತೊಗೊಂಡಿರ್ತಾರೆ ಅವ್ರನ್ನ ನಾವು ಗುರುತಿಸ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ. ಇದಿಷ್ಟು ಅಬ್ದುಲ್ ವಾಜಿದ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಒಂದು ಕಡೆ DK ಶಿವಕುಮಾರ್ ಅವರ ಪ್ಲ್ಯಾನ್ ಯಾವತ್ತೂ ಕೂಡ BJPಗೆ ಪ್ರಾಬ್ಲಮ್ ಆಗೋದು DK ಶಿವಕುಮಾರೇ. ಸಿದ್ದರಾಮಯ್ಯನವರನ್ನು ಸೈದ್ಧಾಂತಿಕವಾಗಿ ಟಾರ್ಗೆಟ್ ಮಾಡಿಬಿಡ್ಬೋದು. ಇವ್ರು ಹೆಂಗೆ ಅಂತಂದರೆ ಇವ್ರು ಎಲ್ಲಿ ಕೈ ಹಾಕ್ತಾರೆ ಅಂತೇಳಿ ಯಾರು ಗೊತ್ತೇ ಆಗೋದಿಲ್ಲ. ಕಳೆದ ಬಾರಿ ಕೂಡ ಅದೇ ಆಗಿತ್ತು. 136 ಗೆಲ್ತೀವಿ ನೋಡ್ರಿ, 136 ಗೆಲ್ತೀವಿ ಅಂದ್ಬಿಟ್ಟು 136 ಗೆದ್ದುಬಿಟ್ರು. ಇದು ಇಷ್ಟು ಮಾತ್ರವಲ್ಲ, ಎಷ್ಟು ಬೇಗ ಅಲರ್ಟ್ ಆಗ್ತಾರೆ ಅಂತಂದರೆ ಕಳೆದ ಬಾರಿ ಜಗದೀಶ್ ಶೆಟ್ಟರ್ ಈಗ ವಾಪಸ್ ಹೋಗಿರ್ಬೋದು. ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿ ಅವರು BJP ಜೊತೆ ಪ್ರಾಬ್ಲಮ್ ಆಗಿದೆ ಅಂದ ತಕ್ಷಣ ಅಲ್ಲಿದ್ದರು. ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿ ಟಿಕೆಟ್ ಘೋಷಣೆ ಮಾಡಿನೂ ಆಗಿತ್ತು. ಈಗ ಮತ್ತೊಂದು ಇದೇ ಟಾಸ್ಕ್ ಜೊತೆ ದಿಂಗಾಲೇಶ್ವರ ಸ್ವಾಮೀಜಿಗಳದ್ದು. ಈಗ ದಿಂಗಾಲೇಶ್ವರ ಸ್ವಾಮೀಜಿಗಳು ಬೇರೆ ಯಾವುದೇ ರಾಜಕೀಯ ಪಕ್ಷಗಳಾಗಿದ್ದರೆ ಹೌದಾ ಅನ್ವಾ ಏನು ಅಂತೇಳಿ ಸಿದ್ದರಾಮಯ್ಯನವರು ಇನ್ನೂ ಅದರ ಬಗ್ಗೆ ರಿಯಾಕ್ಟ್ ಮಾಡಿಲ್ಲ. DK ಶಿವಕುಮಾರ್ ರಿಯಾಕ್ಟ್ ಮಾಡಿ ಆಗಿದೆ. ಒಂದು ವೇಳೆ ಆದರೆ ಅಲ್ಲಿ ಯಾರು ವಿನೋದ್ ಅಸೂಟಿ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಟಿಕೆಟ್, ಅವರಿಂದ ವಾಪಸ್ ತಗೊಂಡು ಇವ್ರಿಗೆ ಕೊಟ್ಬಿಡ್ತೀವಿ ಅಂತೇಳಿ